ಇವತ್ತು ಸ್ಟಾಪ್ ಮಾಡ್ಬಿಡಿ ಇನ್ನೊಂದು ದಿವಸ ನೋಡೋಣ ಅಂದ್ರು. ಯೂಟ್ಯೂಬ್ ಚಾನಲೇ ಅಂತ ಅಲ್ಲ, ನೀವು ಏನೇ ಒಂದು ಸಣ್ಣ ಕೆಲಸ ಮಾಡಕ್ ಹೊರಟ್ರು ಮನೆಯವ್ರ ಸಹಕಾರ ಬೇಕೇ ಬೇಕು ಸರ್. ನನಗೆ ಇನ್ನೊಂದು ಕುತೂಹಲ ಏನಂದ್ರೆ ಅಕ್ಷಯ್ ಸರ್, ನೀವು ಮೊಬೈಲಲ್ಲಿ ಶೂಟ್ ಮಾಡಿದ್ರಲ್ಲ, ಇವಾಗಲೇ ಆ ರೇಂಜಲ್ಲಿ ಇದೆ ಮೊಬೈಲು. ಅವಾಗಿನ ಹೆಂಗಿತ್ತು ಅಂತ ಅಂದರೆ ನಿಮ್ಗೆಲ್ಲಾದ್ರೂ ಒಂಥರ ಇದಾಯ್ತಾ, ಇನ್ಸಲ್ಟ್ ಆಗೋ ಥರ ಇನ್ಸಿಡೆಂಟ್ ಏನಾದ್ರು ಆಯ್ತಾ ಶೂಟ್ ಮಾಡಕ್ ಹೋದಾಗ? ಅದೇ ಯಾರಾದ್ರೂ ಹೋಟೆಲ್ನಲ್ಲಿ ಮುಜುಗರ ಮಾಡೋ ಥರ ಏನಾದ್ರು ಇನ್ಸಿಡೆಂಟ್ ಆಗಿದೆಯಾ ನಿಮಗೆ? ಸರ್ ಅದೇ ಆಗಿದೆ. ಅದು ಹಂಗಾಗಿನೇ ಅದು ಕ್ಯಾಮ್ರಾ ಬಂದಿದ್ದು. ಆಕ್ಚುಲ್ ಆಗಿ ಆ ಹಠಕ್ಕೆ ಕ್ಯಾಮ್ರಾ ಬಂದಿದ್ದು. ಸೊ ಕೆನಾನ್ 200D ನಾನು ಯಾಕೆ ಬೈ ಮಾಡಿದೆ ಅಂದ್ರೆ ಇದೇ ಉದ್ದೇಶ. ಒಂದು ಹಿಂಗೆ ಶೂಟ್ ಮಾಡ್ತಿದ್ದೆ, ಯಾವುದೋ ಒಂದು ಹೋಟೆಲ್ ಹಿಂಗೆ ಶೂಟ್ ಮಾಡ್ತಿದ್ದೆ. ನಮ್ಗೇನಿತ್ತು ಅಂದ್ರೆ ಇಲ್ಲ ಸ್ವಲ್ಪ ದಿನ ಕಳೀಲಿ, ಸೊ ಆಮೇಲೆ ನಾವು ಕ್ಯಾಮ್ರಾ ತಗೊಳ್ಳೋಣ ಅಂತ ಪ್ಲಾನ್ ಇತ್ತು. ಸರಿ ಹಿಂಗೆ ಶೂಟ್ ಮಾಡಬೇಕು ಅಂತ ಹೋದಾಗ ಅದು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಹೋಟೆಲ್ ಅಂತಾನೆ ಅನ್ಕೊಳ್ಳೋಣ. ಸೊ ಶೂಟ್ ಮಾಡ್ತಿದ್ವಿ ಕ್ಯಾಮ್ರಾದಲ್ಲಿ, ಅಂದರೆ ಮೊಬೈಲಲ್ಲಿ ಶೂಟ್ ಮಾಡ್ತಿದ್ವಿ. ಓನರ್ ಬಂದ್ಬಿಟ್ಟು ಏನು ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದೀರಾ ಅಂದರು. ಹ್ಞೂ ಸರ್ ಮೊಬೈಲಲ್ಲೇ ಚೆನ್ನಾಗಿ ಬರುತ್ತೆ ಸರ್ ಅಂತ. ನಾವು ಅಷ್ಟು ದುಡ್ಡಿಲ್ಲ ನಮ್ಮ ಹತ್ರ, ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಕ್ಯಾಮ್ರಾ ತೊಗೊಳ್ಳೋಷ್ಟು ದುಡ್ಡಿಲ್ಲ ನಮ್ಮ ಹತ್ರ. ಸರಿ ಮೊಬೈಲಲ್ಲಿ ಶೂಟ್ ಮಾಡ್ತೀರಾ ಹಂಗೆ ಹಿಂಗೆ ಅಂದ್ಬಿಟ್ಟು, ಸರಿ ಇವತ್ತು ಸ್ಟಾಪ್ ಮಾಡಿಬಿಡಿ ಇನ್ನೊಂದು ದಿವಸ ನೋಡೋಣ ಅಂದ್ಬಿಟ್ರು. ಸರಿ ಆ ಹಟ್ಟಕ್ಕೆ ಯಾಕೆ ಸ್ಟಾಪ್ ಮಾಡಿಸಿದ್ರು, ಏನು ಕ್ಯಾಮ್ರಾ ಇದ್ದರೆ ಹಂಗಾರೆ ನಮಗೆಲ್ಲ ಸಿಗ್ಬೋದೇನೋ ಅನ್ನೋ ಒಂದು ಕಾರಣಕ್ಕೇನೆ ಆವಾಗ ಕೈಯಲ್ಲೊಂದು 18,000 20,000 ಏನೋ ಇತ್ತು ಅನ್ಸುತ್ತೆ. ಸೊ ಅದನ್ನ ಇನ್ವೆಸ್ಟ್ ಮಾಡಿ, ಅದು ಕೂಡ ನಿಮ್ಮ ಯೂಟ್ಯೂಬ್ ಇಂದ ದುಡ್ದಿದ್ದ ಅಥವಾ ಹೇಗೆ? ಇಲ್ಲ, ಅದು ಪರ್ಸನಲ್ ಅಮೌಂಟು. ಅದನ್ನ ಇನ್ವೆಸ್ಟ್ ಮಾಡಿ ಕ್ಯಾಮ್ರಾ ಎಲ್ಲ ಸರ್ಚ್ ಮಾಡಿ ಒಂದಷ್ಟು ದಿನ R&Dಗಳು ಮಾಡಿ ಯಾವ್ದು ತೊಗೊಂಡ್ರೆ ಬೆಟ್ರು, ಹೆಂಗಿದ್ರೆ ಬೆಟ್ರು ಅನ್ನೋದೆಲ್ಲ ನೋಡಿ ಕೂಲಂಕುಷವಾಗಿ ಆಮೇಲೆ ಕೆನಾನ್ 200D Mark II ಕೆನಾನ್ ಅವ್ರದ್ದು. ಸೊ ಅವಾಗ ಅದನ್ನ ಬೈ ಮಾಡಿದ್ವಿ. ಸೊ ಅವಾಗ 46 ಏನೋ ಕ್ಯಾಮ್ರಾ, ಅದು ಇನ್ನು ಆಕ್ಸೆಸರೀಸ್ ಅದು ಎಲ್ಲ ಸೇರಿ ನಮಗೆ 55,000 ಆಯಿತು. ಅದೇ ಒಂದು 20,000 ಬೈ ಹ್ಯಾಂಡ್ ಕೊಟ್ಟು ಇನ್ನು ಮಿಕ್ಕಿದ್ದನ್ನ ಲೋನಲ್ಲಿ ತೊಗೊಂಡಿದ್ದು. ಅದು ಏನೋ ಒಂದು ಮೊಂಡು ಧೈರ್ಯ. ಅವಾಗ ನಮ್ಗೆ ಗೊತ್ತಿಲ್ಲ, ಏನೋ ಓಕೆ ಒಂದು 5,000 ಸಬ್ಸ್ಕ್ರೈಬರ್ಸ್ ಇದ್ರೆ ಮುಂದಕ್ಕೂ ಹೋಗುತ್ತೆ ಅನ್ನೋದು ಗೊತ್ತಿಲ್ವಲ್ಲ ನಮಗೆ, ಹೀಗೆ ಹೋಗುತ್ತೆ ಅನ್ನೋದು ಗ್ಯಾರಂಟಿನೂ ಇರಲಿಲ್ಲ. ಯಾಕೆಂದರೆ ನಾನು ಇನ್ನೂ ಅವಾಗ ಕ್ಯಾಮ್ರಾ ಮುಂದೆ ಬರ್ತಿರ್ಲಿಲ್ಲ. ಜಸ್ಟ್ ನೀವು ಹಳೆ ವೀಡಿಯೋಸ್ಗಳನ್ನ ನೋಡ್ಬೋದು. ನಾನು ಬರೀ ಬೋರ್ಡ್ ತೋರಿಸ್ಕೊಂಡು ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಈ ಪ್ಲೇಸಿಗೆ ಬಂದಿದ್ದೀನಿ, ಸೊ ದೋಸೆ ಇಲ್ಲಿ ಚೆನ್ನಾಗಿರುತ್ತಂತೆ ಅಂದ್ಕೊಂಡು ಬರೀ ನಾನು ಬೋರ್ಡ್ ತೋರಿಸಿ ಹೇಳ್ತಿದ್ದೆ. ನಾನು ಕ್ಯಾಮ್ರಾ ಮುಂದೆ ಆ್ಯಂಕರಿಂಗ್ ಪೋರ್ಷನ್ ಆಗಲಿ ಫುಡ್ ರಿವ್ಯೂ ಆಗಲಿ ಏನೂ ಮಾಡ್ತಿರ್ಲಿಲ್ಲ. ಅದೇ ಆ ಕ್ಯಾಮ್ರಾ ತೊಗೊಂಡ್ರೆ ನಾನು ಆ ಲೋನ್ ತೀರಿಸ್ತೀನ ಅನ್ನೋ ಒಂದು ಭಯ ಇತ್ತು. ಸೊ 20,000 ಕೊಟ್ಟೆ, ಇನ್ನೂ 30,000 ಬ್ಯಾಲೆನ್ಸ್ ಇರುತ್ತಲ್ಲ, ಸೊ ಹೆಂಗೆ ತೀರ್ಸೋಕ್ಕೆ ಸಾಧ್ಯ? ನಾನು ಸಪೋಸ್ ವಿಡಿಯೋ ಹೋಗಲಿಲ್ಲ ಅಥವಾ ಜನಗಳು ಒಪ್ಪಲಿಲ್ಲ ನನ್ನ ಅಂದಾಗ ತೀರ್ಸೋಕ್ಕೆ ಸಾಧ್ಯ ಇದೆಯಾ ಅಂತ ಇನ್ನೊಂದು ಧೈರ್ಯ, ಇನ್ನೊಂದು ಆ್ಯಂಗಲಿಂದ ನಾನು ಯೋಚನೆ ಮಾಡ್ತಾ ಇದ್ದೇನು ಅಂದರೆ, ಆಯಿತು ಏನು ಮಾಡೋಕ್ಕಾಗಲ್ಲ, ತೊಗೊಂಬಿಡೋಣ. ಇನ್ ಕೇಸ್ ಜನ ಒಪ್ಪಲಿಲ್ಲ, ನನಗಾಗಲಿಲ್ಲ, ಯೂಟ್ಯೂಬಿಂದ ಏನು ರೆವಿನ್ಯೂ ಸಿಗ್ತಾ ಇಲ್ಲ ಅಂತ ಅಂದಾಗ ಕ್ಯಾಮ್ರಾ ಮಾರ್ತೀನಿ ಅಂದರೂ ಕೂಡ ಒಂದು 30,000ಕ್ಕಂತೂ ಹೋಗೇ ಹೋಗುತ್ತೆ. 50,000 ಕ್ಯಾಮ್ರಾ ಮಾರ್ಬಿಟ್ಟು ಸಾಲ ತೀರಿಸ್ಬಿಡೋಣ, ತೊಗೊಂಬಿಡೋಣ ಅಂದ್ಬಿಟ್ಟು ತೊಗೊಂಡಿದ್ದು. ಸೊ ಕೈ ಹಿಡಿತು, ಜನಗಳ ಕೈ ಹಿಡಿದ್ರು. ಓಕೆ ಸರ್, ಇನ್ನು ಕ್ಯಾಮ್ರಾ ಇದು ಒಂದೇ ತಗೊಂಡ್ರೆ ಕೆನಾನ್ ಫಸ್ಟ್ ತಗೊಂಡ್ರಿ? ಸರ್ ಕೆನಾನ್ 200D Mark II ಫಸ್ಟ್ ನಾನು ತಗೊಂಡೆ. ಅದಾದ್ಮೇಲಿಂದ ಗೋಪ್ರೋ ತಗೊಂಡೆ. ಗೋಪ್ರೋ 9 ತಗೊಂಡಿದ್ದೆ. ಇವಾಗಲೂ ಯೂಸ್ ಮಾಡ್ತಾ ಇದ್ದೆ? ಇಲ್ಲ ಸರ್, ಅದು ಗೋಪ್ರೋ 9 ಅದು ಫುಡ್ಗೆ ಸೆಟ್ ಆಗಲಿಲ್ಲ. ಆ್ಯಕ್ಚುಲಾಗಿ ನನಗೂ ಗೊತ್ತಿಲ್ಲ, ಏನೋ ಅದೇ R&D ಮಾಡ್ತಾನೆ ಇರ್ತೀವಿ. ಸೊ ಬೇರೆ ಏನೋ ಟ್ರೈ ಮಾಡೋಣ, ಹೊಸ ಥರ ಏನೋ ಟ್ರೈ ಮಾಡೋಣ ಅಂದ್ಬಿಟ್ಟು ಗೋಪ್ರೋ 9 ತೊಗೊಂಡಿದ್ದೆ. ಅದು ವರ್ಕೌಟ್ ಆಗಲಿಲ್ಲ. ಸರಿ ಅದನ್ನ ಬಿಟ್ಬಿಟ್ಟೆ. ಅದಾದ್ಮೇಲಿಂದ ಇವನ್ ಕ್ಯಾಮ್ರಾನು ಸಮ್ ಟೈಮ್ಸ್ ಯೂಸ್ ಮಾಡ್ತೀನಿ. ಅದು ಬಿಟ್ರೆ ಐಫೋನ್ ಇದೆ. ಸೊ ಐಫೋನಲ್ಲೂ ಕೂಡ ಇವಾಗ ಯಾವ್ದ್ರಲ್ಲಿ ಶೂಟ್ ಮಾಡ್ತಾ ಇದ್ರೆ? ಐಫೋನಲ್ಲೂ ಶೂಟ್ ಮಾಡ್ತೀನಿ. ಇವಾಗ ಏನಂದ್ರೆ ಸರ್, ಕ್ಯಾಮ್ರಾ ಬಂದು ವಜನ್ ಜಾಸ್ತಿ. ಸೊ ಹಂಗಾಗಿ ಏನು ಮಾಡ್ತೀನಿ, ತೂಕ ಇವಾಗ ಹೊರಗಡೆ ರೂರಲ್ ಸೈಡ್ ಹೋದಾಗ ಜಾಸ್ತಿ ಶೂಟ್ಸ್ ಇದ್ದಾಗ, ಇವಾಗ ರೀಸೆಂಟಾಗಿ ದಾವಣಗೆರೆ ಎಲ್ಲ ಹೋಗಿದ್ವಿ. ಸೊ ಅಲ್ಲೆಲ್ಲ ಬ್ಯಾಗ್ ಹಾಕೊಂಡು ಓಡಾಡೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಸೊ ವೆಯ್ಟ್ ಇರುತ್ತೆ. ಸೊ ಕ್ಯಾಮ್ರಾನೇ ಹಂಗಾಗಿ ಮೊಬೈಲ್ನ ಬಹಳ ಇಷ್ಟಪಡ್ತೀವಿ ಆ ಟೈಮಲ್ಲಿ. ಅದಕ್ಕೆ ಸ್ಟ್ಯಾಂಡ್ ಏನಾದರೂ ಯೂಸ್ ಮಾಡ್ತೀರಾ? ಅದಕ್ಕೆ ಸ್ಟ್ಯಾಂಡ್ ಯೂಸ್ ಮಾಡ್ತೀನಿ ಸರ್, ಇಂಡಿವಿಜುವಲ್ ಆಗಿ. ಸ್ಟಾರ್ಟಿಂಗಲ್ಲಿ ಸ್ನೇಹಿತ ಬಹಳ ಸಾಥ್ ಕೊಟ್ಟ, ಆರ್ಯನ್ ಅಂತ, ತುಂಬ ಸಾಥ್ ಕೊಟ್ಟ. ಹೆಚ್ಚು ಕಮ್ಮಿ
1.5 ಲಕ್ಷದವರೆಗೂ ಪಾಪ ಅಲ್ಲಿವರೆಗೂ ಅವ್ರ ಜೊತೆಲಿದ್ರು ನನ್ನ ಜೊತೆ. ಸೊ ಅಲ್ಲಿವರೆಗೂ ಅವರು ನನ್ನ ಜೊತೆ ಫ್ರಮ್ ಡೇ ಒನ್ನಿಂದ ನನ್ನ ಚಾನಲ್ ಶುರುವಾದಾಗಿಂದ. ಸೊ ಅದಾದ್ಮೇಲೆ ತದನಂತರದಲ್ಲಿ ಅವರು ಪರ್ಸ್ನಲ್ ಇಶ್ಯೂಯಿಂದಾಗಿ ಅವರು ಪಾಪ ಹಿಂದಕ್ಕೆ ಹೋದರು. ಸೊ ಅದಾದ್ಮೇಲಿಂದ ಒಬ್ಬನೇ ಕಂಟಿನ್ಯೂ ಮಾಡಿದೆ. ಬಟ್ ಅವರು ಫ್ರಮ್ ಡೇ ಒನ್ನಿಂದ 1.5 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ಕಂಟಿನ್ಯೂಸ್ ಆಗಿ ನನ್ನ ಜೊತೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸೊ ನನ್ನ ಜೊತೆ ಇದ್ರು. ಸೊ ನನಗದು ಬಹಳನೇ ಖುಷಿ ಆಯಿತು. ಅವ್ರದ್ದು ಒಂದು ಹೆಲ್ಪ್ ಇದೆ ಅದರಲ್ಲಿ, ಚಾನಲ್ ಕಟ್ಟೋದ್ರಲ್ಲಿ ಅವ್ರದ್ದು ಒಂದು ಸ್ಮರಿಸ್ಕೊಳ್ತಾ ಇದ್ರಲ್ಲ ಸರ್ ಈ ಟೈಮಲ್ಲಿ. ನಿಜ, ಅದು ನಿಮ್ಮ ಒಳ್ಳೆತನ ಅಂತ ಹೇಳ್ಬೋದು ಸರ್. ಅವ್ರನ್ನ ಬಿಟ್ಟು ಕೂಡ ನೀವು ಮಾತಾಡ್ಬೋದಾಗಿತ್ತು, ಬಟ್ ಬಿಡಲಿಲ್ಲ ನೋಡಿ. 1.5 ಲಕ್ಷವರೆಗೂ ನನ್ನ ಸ್ನೇಹಿತ ಜೊತೆಲಿದ್ರು ಅಂತ. ಸೂಪರ್ ಸರ್. ಸರ್ ಇನ್ನು ಇವಾಗ ಪ್ರೆಸೆಂಟ್ ಎಷ್ಟು ಸಬ್ಸ್ಕ್ರೈಬ್ ಎಷ್ಟಿದ್ದಾರೆ ಸರ್? ಸರ್ ಇವಾಗ 2,55,000 ಇದ್ದಾರೆ ಸರ್. 2,55,000 ಸಾಧನೆ ಸರ್ ಇದು. ಅಯ್ಯೋ ಸರ್, 2.5 ಲಕ್ಷ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ ಸರ್. ಇವತ್ತಿನ ಇದಕ್ಕೆ ಪರಿಸ್ಥಿತಿಗೆ ಯೂಟ್ಯೂಬ್ ಅಂದ್ರೆ ಅಷ್ಟೊಂದು ಇದು ಸಹಜ ಅಲ್ಲ. ಅದು ಅಂದ್ರೆ ತುಂಬಾ ಸಿಂಪಲ್ ಅಲ್ಲ. ಅದು ನಾವು ಸಿಂಪಲ್ ಆಗಿ ತೊಗೊಳಂಗಿಲ್ಲ. ಯಾಕಂದ್ರೆ ಯಾರ ಕೈಯಲ್ಲಿ ನೋಡಿದ್ರು ಒಂದೊಂದು ಮನೇಲಿ ಒಂದೊಂದು ಯೂಟ್ಯೂಬ್ ಚಾನಲ್ ಓಪನ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ 2.5 ಲಕ್ಷ ಸಬ್ಸ್ಕ್ರೈಬ್ ನೀವು ತಗೊಂಡಿದ್ದೀರಿ ಅಂದ್ರೆ, ಅಷ್ಟು ಜನಗಳ ಪ್ರೀತಿ ಗಳಿಸಿದಿರಿ ಅಂದರೆ ಗ್ರೇಟ್ ಸರ್ ನೀವು. ಸರ್ ಅಕ್ಷಯ್ ಸರ್, ಇನ್ನು ನಿಮ್ಮ ಸಬ್ಸ್ಕ್ರೈಬರ್ಸು ಮತ್ತು ನಿಮ್ಮ ಅಂದರೆ ನೀವು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರಿ. ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಷಿಯೇಷನ್ ಏನಿದೆ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂಚೆ ನನಗೊಂದು ಕುತೂಹಲ, ನಿಮ್ಮ ಮನೆ ನೋಡಬೇಕು ಅಂತೇಳಿ. ಮನೆ ಬಹಳ ಚಿಕ್ಕದು. ಸೊ ಬೇಜಾರಾಗಬೇಡಿ, ಬಹಳ ಅಂದರೆ ಬಹಳನೇ ಸ್ಟುಡಿಯೋ ಕೂಡ ಚಿಕ್ಕದಾಗಿದೆ ಸರ್. ಚಿಕ್ಕದಾಗಿದ್ರೆ ಚೊಕ್ಕವಾಗಿದೆ, ಅದೇ ಬೇಕಾಗಿರೋದು. ಇದಿಷ್ಟೇ ದೊಡ್ಡದಾಗಿದ್ರೆ ಸಾಕು ಸರ್. ಸರ್ ಇದು ಅಪ್ಪಾಜಿ ಅಮ್ಮ ಮನೆ. ಇದಾನೆ ಸರ್, ಸ್ವಂತ ಮನೆ? ಹಾಂ ಸರ್, ಹಾಂ ಸರ್. ಅದು ಅಮ್ಮ ಮಾಡಿ ಬೆಂಗಳೂರಲ್ಲಿ ಸ್ವಂತ ಮನೆ ಅಂದರೆ ಗ್ರೇಟ್ ಸರ್. ಅವಾಗ ಅಮ್ಮ ಮಾಡಿದ್ದು ಸರ್. ನಂದೇನಿದೆ ಫುಡ್ ಲೊಕೇಶನ್ ಹೋಮ್ ಟೂರ್. ವೆಲ್ಕಮ್ ಸ್ನೇಹಿತರೆ, ಬನ್ನಿ. ಅಮ್ಮ ನಮಸ್ತೆ. ನಮ್ಮ ತಾಯಿ ಅವರು. ಹಾಯ್ ಅಪ್ಪಾಜಿ ನಮಸ್ತೆ. ಸ್ವಲ್ಪ ಕೆಲಸ ಅವ್ರು ನಮ್ಮ ತಾಯಿ. ಹಾಂ ಸರ್. ನಮ್ಮ ತಂದೆ. ಅವ್ರು ನನ್ನ ದೊಡ್ಡ ಮಗಳು. ಓಕೆ. ಅವ್ರು ನನ್ನ ಚಿಕ್ಕ ಮಗಳು. ಪಾಪ ಏನು ಓದ್ತಾ ಇರೋದು? ಗುಡ್. ನೀನು ಪಾಪ? UKG ಓದ್ತಾ ಇದ್ದ. ಗುಡ್. ಅಮ್ಮ ಹೇಗೆ ಅನ್ಸುತ್ತೆ ಅಮ್ಮ ನಿಮ್ಮ ಮಗವ್ರು ಚಾನಲ್ ಮಾಡ್ತಾ ಇರೋದು? ನಿಮ್ಗೆ ಹೇಗೆ ಅನ್ಸುತ್ತೆ? ನಿಮ್ಗೆ ಖುಷಿ ಅನ್ಸುತ್ತೆ? ಖುಷಿ ಅನ್ಸುತ್ತೆ, ತುಂಬಾ ಖುಷಿ ಇದೆ. ನೀವು ಚಾನಲ್ ಅಲ್ಲೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಿಮ್ಗೆ? ನಮ್ಗೆ ಖುಷಿ ಆಯ್ತು. ಫಸ್ಟ್ ನಾನು ಮಾಡ್ತಾ ಇರುವಾಗಲ ನನಗೆ ಖುಷಿ ಆಯ್ತು. ಎಂಕರೇಜ್ ಇಲ್ಲ, ಮಾಡು ಅಂತಾನೆ ನಾವು ಎಂಕರೇಜ್. ಈಗಲೂ ಏನಾದರೂ ಸ್ವಲ್ಪ ಹಿಂದೆ ಮುಂದೆ ಆದಾಗೂ ಇಲ್ಲ ಸರಿ ಆಗುತ್ತೆ, ಮಾಡು, ಧೈರ್ಯವಾಗಿ ಮಾಡು ಅಂತಾನೆ ಹೇಳೋದು ನಾವು. ಸಂತೋಷ ಸರ್. ನಿಮಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್? ಭಾಳ ಖುಷಿ ಸರ್ ಆ್ಯಕ್ಚುಲಾಗಿ. ಯಾಕಂದರೆ ಪ್ರತಿಯೊಂದಕ್ಕೂ ಮನೆಯವ್ರ ಸಪೋರ್ಟು ಪ್ರತಿಯೊಂದಕ್ಕೂ ಅಗತ್ಯನೇ. ಸೊ ನೀವು ಯೂಟ್ಯೂಬ್ ಚಾನಲ್ಲೇ ಅಂತ ಅಲ್ಲ, ನೀವು ಏನೇ ಒಂದು ಸಣ್ಣ ಕೆಲಸ ಮಾಡಕ್ಕೆ ಹೊರಟ್ರು ಮನೆಯವ್ರ ಸಹಕಾರ ಬೇಕೇ ಬೇಕು ಸರ್. ಒಂದು ಆಫೀಸ್ ಅಂತ ಹೋಗ್ತೀರಾ ಅಂತ ಅಂದ್ರೂ ಕೂಡ ಬೆಳಗ್ಗೆ ಹೊತ್ತು ಬಾಕ್ಸ್ ಕಟ್ಟೋದಕ್ಕೂ ಕೂಡ ಮನೆಯವ್ರ ಸಹಕಾರ ಬೇಕು ಸರ್. ನಾವೇ ಟಿಫನ್ ಮಾಡ್ಕೊಂಡು ಬಾಕ್ಸ್ ಕಟ್ಕೊಂಡು ಎಲ್ಲಿಂದ ಹೋಗ್ತೀರಾ? ಅದು ಆಗ್ದಿರೋ ಕತೆ. ನೀವೇನೇ ಮಾಡಿ ಮನೆಯವ್ರ ಸಹಕಾರ ಅತ್ಯಗತ್ಯ. ಅದು ಎಲ್ಲ ಕೆಲಸದಲ್ಲೂ ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅದು ಪ್ರಧಾನ ಪಾತ್ರ ಅದು ಆ್ಯಕ್ಚುಲಾಗಿ ಮನೆಯವರು ಅನ್ನುವಂಥದ್ದು. ಇದು ಅಪ್ಪಾಜಿ ಅಮ್ಮ ಇಲ್ಲಿರ್ತಾರೆ, ನಾವು ಮೇಲಿರ್ತೀವಿ. ಸೊ ಮೇಲೊಂದು ಚಿಕ್ಕದಾಗಿ ಅದೊಂದು ಮನೆ ಇದೆ. ಸೊ ಅಲ್ಲಿ ಇರುವಂತದ್ದು. ಇದಕ್ಕೆ ಸ್ವಲ್ಪ ಚಿಕ್ಕದಲ್ಲ ಅಮ್ಮ. ಈ ಬೆಂಗಳೂರಲ್ಲಿ ಈ ತರ ಮನೆ ಸಂಪಾದನೆ ಮಾಡೋದು ಒಂದು ದೊಡ್ಡ ಸಾಹಸ ಅಲ್ವಾ? ನಾವೊಂದು 27 ವರ್ಷ ಆಗಿದೆ ತಗೊಂಡು ಸೈಟ್. ಅವಾಗ ತಗೊಂಡ ಅವನು ಈ 13 ವರ್ಷ ಸೈಟ್ ತಗೊಂಡಾಗ. 13 ವರ್ಷ ಸೈಟ್ ತಗೊಂಡಾಗ 13 ವರ್ಷ. ಮನೆ ಕಟ್ಟುವಾಗ ಒಂದು 17ನೇ ವರ್ಷ. 17-18ನೇ ವರ್ಷದಲ್ಲಿ ಇದ್ದ. ಹೆಂಗ್ ಕಟ್ಟಿದ್ರೆ? ನಿಮ್ದೇ ದುಡಿಮೆನಾ ಅಥವಾ ಮಗ ಸಪೋರ್ಟ್ ಮಾಡ್ತಾರಾ? ಅವನು ಸ್ವಲ್ಪ ಕಷ್ಟಪಟ್ಟಿದ್ದಾನೆ ಚಿಕ್ಕ ಏಜಿಂದಾನೆ ಸ್ವಲ್ಪ. ಅಂದ್ರೆ ನಮ್ಮನೇಲಿ ಮಾಡ್ತಿದ್ರು, ನಾನು ಮಾಡ್ತಾ ಇದ್ದೆ. ನಾನು ಮನೇಲೆ ಟೈಲರು ಎಲ್ಲ ಮಾಡ್ತಾ ಇದ್ದೆ. ನಾನು ಕ್ಲಾಸ್ ಮಾಡ್ತಾ ಇದ್ದೆ, ಟೈಲರಿಂಗ್ ಹೊಲಿತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ನಮ್ಮ ತಂದೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಆಮೇಲೆ ಇವರು ಮಾಡ್ತಾ ಇದ್ರು ಲೂಮ್ಸ್ ಕೆಲಸ. ಹೆಂಗೋ ಸ್ವಲ್ಪ ಸೇರಿಸ್ತು, ಹೆಲ್ಪ್ ಮಾಡಿದ್ರು. ಸ್ವಲ್ಪ ನಮ್ಮ ಎಲ್ಲ ಹೆಲ್ಪ್ ಮಾಡಿದ್ರು. ಬೆಂಗಳೂರು ಸೈಟ್ ಮಾಡ್ಕೊಂಡು ಆಮೇಲೆ ಹಂಗ ಒಂದು ಚಿಕ್ಕದಾಗ ಫಸ್ಟ್ ಒಂದು ರೂಮು, ಹಾಲು ಅಡುಗೆ ಮನೆ ಇಷ್ಟು ಮೋಲ್ಡ್ ಹಾಕಿ ಕಟ್ಕೊಂಡು ಬಂದ. ಈಗ ಸದ್ಯಕ್ಕೆ ಆಮೇಲೆ ಆ ಕಡೆ ಒಂದು ರೂಮು, ಮೇಲೆ ಮನೆ ಒಂಚೂರು ಮಾಡ್ಕೊಂಡು ಅಷ್ಟು ಮಾತ್ರ. ದೇವ್ರ ಭಗವಂತ ಇಷ್ಟು ಮಾತ್ರ ಕಾಪಾಡ್ತಾ ಇದ್ದಾರೆ. ಅಪ್ಪನ ಚಾನೆಲ್ ಅಲ್ಲಿ ನೋಡಿದಾಗ ಹಿಂಗೆ ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ. ಖುಷಿ ಅನ್ಸುತ್ತಾ? ನಿಮ್ ಸ್ಕೂಲಲ್ಲೆಲ್ಲ ಹೇಳ್ತಾರಾ? ಏನ್ ಹೇಳಿದ್ದಾರೆ?
ನಿಮ್ಮಪ್ಪ ಚೆನ್ನಾಗಿ ಮಾಡ್ತಾರೆ ಓಕೆ, ಆ ಥರ ಹೇಳಿದ್ರು. ಖುಷಿ ಅನ್ಸುತ್ತಾ ನಿನಗೆ? ಅಪ್ಪನ ಚಾನಲ್ ನೋಡಿದಾಗ ಏನು ಅನಿಸ್ತು? ಚೆನ್ನಾಗಿದೆ. ಓಕೆ ಸರ್, ಅಕ್ಷಯ್ ಸರ್, ಇನ್ನೊಂದು ನನಗೆ ಕುತೂಹಲ ಏನಂದರೆ, ನೀವು ಯೂಟ್ಯೂಬ್ ಚಾನಲ್ ಹೆಂಗೆ ಶುರು ಮಾಡಿದ್ರೆ, ಏನಕ್ಕೆ ಮಾಡಿದ್ರಿ ಅಂತ ಹೇಳಿ. ಖಂಡಿತ ಹೇಳ್ತೀನಿ ಬನ್ನಿ. ಸರ್, ಇದು ಚಿಕ್ಕದಾದಂಥ ಮನೆ, ಚೊಕ್ಕ ಮನೆ, ಒಂದು ಪುಟ್ಟ ಸಂಸಾರ, ನೆಮ್ಮದಿಯ ಸಂಸಾರ. ಸೂಪರ್ ಸರ್, ಥ್ಯಾಂಕ್ ಯು ಅಮ್ಮ. ಬೈ ಪಾಪು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಪ್ಪ. ನ್ಯೂಸ್ 12 ಕನ್ನಡ ಬಂದಿದ್ದರು. ಸೊ ಒಂದು ಇಂಟರ್ವ್ಯೂ ಮಾಡಿದ್ದಾರೆ, ಸಂದರ್ಶನ ಮಾಡಿದ್ದಾರೆ. ನನ್ನ ಬಗ್ಗೆ ಅಲ್ಲ, ಫುಡ್ ಲೊಕೇಶನ್ ಬಗ್ಗೆ. ಯೂಟ್ಯೂಬ್ ಅಚೀವರ್ಸ್ ಸಂದರ್ಶನ ಏನು ಮಾಡ್ತಿದ್ದಾರಲ್ಲ, ಅದೊಂದು ಒಳ್ಳೆ ಕೆಲಸನೇ ಅಂತಲೇ ಹೇಳ್ತೀನಿ. ಯಾಕಂದರೆ ಹೊಸಬ್ರಿಗೆ ಅದೊಂದು ಪ್ರೋತ್ಸಾಹ. ನ್ಯೂಸ್ 12 ಕನ್ನಡ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಎಲ್ಲ ಕಂಟೆಂಟ್ಗಳು ಜನಕ್ಕೆ ಶೇರ್ ಆಗಲಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.